ಲಾಭದಾಯಕವಾದ ಕೆಐಡಿಬಿ ಸ್ವಾಧೀನ ಪ್ರಗತಿ ಪರ ವಿರೋಧದ ರೈತ ಸಂಘಟನೆಗಳ ಪ್ರತಿಭಟನೆಗೆ ರಾಜಕಾರಣಿಗಳ ಸಾಥ್. ಪ್ರತಿಭಟನೆಯಲ್ಲಿ ಯಾರಿಗೆಷ್ಟು ಪಾಲು? ಕದ್ದು ಮುಚ್ಚಿ ತಿಂದೋನೆ ಜಾಣ. ಕೈಗಾರಿಕೆಗೆ ರೈತರ ಜಮೀನು ಸ್ವಾಧೀನ, ರೈತ ಸಂಘಟನೆಗಳ ಹೈಡ್ರಾಮಾ. ಇತ್ತೀಚೆಗೆ ನಡೆಯುವ ಬಹುತೇಕ ಹೋರಾಟಗಳು ಜನಪರ ಅನ್ನೋದಕ್ಕಿಂತ ಸ್ವಾರ್ಥದಿಂದ ಕೂಡಿರುತ್ತವೆ ಎಂಬುದೇ ಸತ್ಯವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬಯಲುಸೀಮೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೆಐಎಡಿಬಿ ಜಮೀನು ಸ್ವಾಧೀನ ವಿಚಾರವೇ ರೈತ ಸಂಘಟನೆಗಳ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಿದೆ. ಅದೇಗೆ ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ರೈತರ ಜಮೀನು ಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರದ ಕ್ರಮ ಪ್ರಶ್ನಿಸಿ ಕೆಲ ರೈತ ಸಂಘಟನೆಗಳು ವಿರೋಧಿಸುತ್ತಿದ್ರೆ ಮತ್ತು ಕೆಲವು ರೈತ ಸಂಘಟನೆಗಳು ಕೈಗಾರಿಕೆಗಳು ಬೇಕು, ಅದಕ್ಕಾಗಿ ನಾವು ನಮ್ಮ ಜಮೀನು ನೀಡೋಕೆ ಸಿದ್ಧ ಅಂತ ಸರ್ಕಾರದ ಪರವಾಗಿ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸುತ್ತಿವೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಪ್ರದೇಶ ಫಲವತ್ತಾಗಿದ್ದು ರೈತರ ಕೃಷಿಗೆ ಯೋಗ್ಯವಾಗಿದೆ ಅಂತ ಒಂದು ಸಂಘಟನೆ ವಾದಿಸಿದ್ರೆ, ಮತ್ತೊಂದು ರೈತ ಸಂಘಟನೆ ಅಂತರ್ಜಲದ ಕೊರತೆಯಿಂದ ಭೂಮಿ ಪಾಳ್ಬಿದ್ದಿದೆ, ಕೈಗಾರಿಕೆಗಳು ಅಭಿವೃದ್ಧಿಯಾಗಿ ನಮ್ಮ ಜೀವನ ಸಮೃದ್ಧವಾಗಲಿ ಅಂತ ಹೇಳ್ತಿದ್ದಾರೆ. ಒಂದು ಸಂಘಟನೆಗೆ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಒಂದು ಬಣ ಬೆಂಬಲಿಸಿದ್ರೆ, ಮತ್ತೊಂದು ಸಂಘಟನೆಗೆ ಪರೋಕ್ಷವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಮತ್ತೊಂದು ಬಣ ಬೆಂಬಲಿಸುತ್ತಿರೋದು ಜಗಜ್ಜಾಹೀರಾಗಿದೆ. ಆದ್ದರಿಂದ ಇದು ರಾಜಕಾರಣಿ ಕೃಪಾಪೋಷಿತ ಹೋರಾಟವಾಗಿರೋದು ಮುಚ್ಚುಮರೆಯಾಗಿಲ್ಲ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯುತ್ತಿರುವುದರಿಂದ ಸಚಿವರಿಗೆ ಮುತ್ತಿಗೆ ಹಾಕಲು ಕೆಲ ರೈತರು ಜಾನುವಾರುಗಳ ಸಮೇತ ಬಂದಿದ್ದರಿಂದ ಪೊಲೀಸರು ಕೆಲ ರೈತರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನೂಕಾಟಕ್ಕೆ ಸಾಕ್ಷಿಯಾಯಿತು. ಒಟ್ನಲ್ಲಿ ಕೆಐಎಡಿಬಿ ಜಮೀನು ಸ್ವಾಧೀನ ವಿಚಾರದಲ್ಲಿ ನಿಜವಾದ ರೈತರಿಗೆ ಅನುಕೂಲ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲವಾದರೂ ಹೋರಾಟದ ಮುಸುಗಿನಲ್ಲಿರೋ ಸಂಘಟನೆಗಳ ಮುಖಂಡರಿಗಂತೂ ಲಾಭದಾಯಕವಾಗ್ತಿರೋದು ಗುಟ್ಟಾಗಿ ಉಳಿದಿಲ್ಲ ಎಂಬ ಮಾತುಗಳು ಕೇಳಿಬರ್ತಿವೆ. ನೋಡಿ, ಸೌಜನ್ಯದ ಪ್ರಶ್ನೆ ಬಂದಾಗ ಅದು ಅವ್ರಿಗಿರ್ಬೇಕು. ಸೌಜನ್ಯ ನಾನು ಪ್ರಾರಂಭದಿಂದ ಅವರಿಗೆ ಎಲ್ಲ ರೀತಿ ಗೌರವ ಕೊಟ್ಟು ನಾವು ರೈತರ ಸಭೆಗಳನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಪ್ರತಿಯೊಂದು ಅವರು ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದ್ದರಿಂದ ನಾವು ಇಲ್ಲಿ ಅವರ ಒಂದು ಪ್ರತಿಭಟನೆ ನಾನು ಅವತ್ತು ಹೇಳಿದೆ, ನಾನು ಇದರಲ್ಲಿ ತಲೆ ಹಾಕೋದಿಲ್ಲ, ನಿಮ್ಮ ಇಷ್ಟ ನಿಮಗೇನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಯಾಕಂದರೆ ಅವರ ವಾದವನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ರೈತರು ಕೊಡೋರು ಮುಂದೆ ಇದ್ದಾರೆ. ಇವತ್ತು ಅವರೊಬ್ಬರೇ ಎಲ್ಲ ಧರಣಿ ಮಾಡ್ತಾ ಇರೋರು. ಇನ್ನೊಂದಷ್ಟು ಜನ ರೈತರು ನಾವು ಕೊಡ್ತೀವಿ ಅಂತಕ್ಕಂಥವ್ರು ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಇದರಲ್ಲಿ ತಲೆ ಹಾಕಬೇಕು? ಈಗ ಅವರು ಮೊನ್ನೆ ನಾನು ಬೆಳಗಾವಿಗೆ 6 ಗಂಟೆಗೆ ನಾನು 5:45 ಮನೆ ಬಿಟ್ಟು ಹೊರಟಿದ್ದೀನಿ. ಬೆಳಗಾಮಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ನಮಗೆ ಮಾಹಿತಿ ಇಲ್ದಿರ ಬಂದು ನಮ್ಮ ಮನೆ ಹತ್ರ ಬಂದು ಕೂರ್ತಾರೆ. ನಮ್ಮ ಮನೆಯಲ್ಲಿ ನನ್ನ ಶ್ರೀಮತಿ ಅವರು ಹುಬ್ಳಿಗೆ ಬರ್ತಾರೆ, ನನ್ನ ಜೊತೆಯಲ್ಲಿ ಒಟ್ಟಿಗೆ ಹೋಗ್ತೀವಿ. ಅವರೇನೆಲ್ಲ ಮಾತಾಡ್ತಾರೆ, ಇಲ್ಲಿ ಯಾರನ್ನೆಲ್ಲ ಕರೆಸಿ ನಮ್ಮ ಬಗ್ಗೆ ಏನೆಲ್ಲ ಆಪಾದನೆಗಳು ಮಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ. ಅದರಿಂದ ಆ ಥರ ಅವರು ಮಾಡುವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿ ಮಾಡುವಂಥ ಔಚಿತ್ಯ ಯಾವ ರೀತಿ ಬರ್ತದೆ? ಅದರಿಂದ ಈಗ ಬೇರೆಯವರು ನಾನು ಕರೆಸಿಲ್ಲ, ಬೇರೆಯವರು ಅವರು ಗೌರವಿತವಾಗಿ ನಮ್ಗೆ ಅವಕಾಶ ಕೊಡಿ, ನಾವು ಬರ್ತೀವಿ ಅಂತ ಹೇಳೋದು. ಅವರು ಆಯಿತು ನೀವು ಬರ್ತೀವಿ ಅಂತ ಹೇಳಿದಾಗ ನಾವು ಅವ್ರು ಗೌರವಿತವಾಗಿ ನೆನ್ನೆ ಅವ್ರು ಬಂದಿದ್ದರು, ಅವರ ಸಮಸ್ಯೆ ಏನು ಅಂತ ಅವ್ರು ಹೇಳಿದ್ರು, ಅವರ ಬೇಡಿಕೆಯನ್ನು ಇಟ್ಟರು, ನಮಗಿನ್ನೂ ಜಾಸ್ತಿ ಪರಿಹಾರ ಬೇಕು ಅಂತ ಕೇಳಿದ್ರು. ಅದು ಆಯಿತು, ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಅವ್ರಿಗೆ ಗೌರವಿತವಾಗಿ ಅವರನ್ನು ಮಾತಾಡಿ ಕಳಿಸ್ಕೊಟ್ಟಿದ್ದೀವಿ. ಇವರು ಗೌರವಿತವಾಗಿ ಮಾತಾಡಿದ್ರೆ ನಾವು ಮಾತಾಡ್ಬೋದು. ಆದರೆ ಇವರು ಬೇರೆಯವರನ್ನು ಕರ್ಕೊಂಡ್ಬಂದು ರಾಜಕೀಯ ಲಾಭ ಪಡೆಯುವಂಥದ್ದಕ್ಕೆ ರಾಜಕೀಯ ಭಾಷಣಗಳನ್ನು ಮಾತಾಡಿಕೊಂಡು ಇವತ್ತು ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಆಗಬೇಕು ಬೇಡ ಅಂತಕ್ಕಂಥದ್ದು ದೊಡ್ಡ ಚರ್ಚೆ ಆಗಲಿ. ಆಗಬೇಕಾ ಬೇಡ ಅಂಥದ್ದು, ಇವತ್ತು ಮಕ್ಕಳಿಗೆ, ಇವತ್ತು ವಿದ್ಯಾವಂತ ಮಕ್ಕಳಿಗೆ ಇವತ್ತು ಉದ್ಯೋಗ ಅವಕಾಶಗಳು ಕೊಡಿಸ್ಬೇಕಾ ಬೇಡ ಅಂಥದ್ದು ಚರ್ಚೆ ಆಗಲಿ. ಅದರಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಲೇಔಟ್ಗಳು ಬಂದಿದ್ದಾವೆ ಅಲ್ಲಿ ಜಂಗಮಕೋಟೆ ಅನ್ನೋದು ಚರ್ಚೆ ಆಗಲಿ. ಸಿಲ್ವರ್ ಕೈಟ್ಸ್ ಅಂತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಚರ್ಚೆ ಆಗಲಿ. ನಡಪನಾಯಕನಹಳ್ಳಿಯಲ್ಲಿ 350 ಎಕರೆಯಲ್ಲಿ ವಿಲ್ಲಾ ಪ್ಲಾಟ್ಸ್ ಅಂತೇಳಿ ಇವತ್ತು ವೆಬ್ಸೈಟಲ್ಲಿ ನೀವು ತೆಗಿರಿ, ಸಿಲ್ವರ್ ಕೈಟ್ಸ್ ಅಂತೇಳಿ. ಆ ಜಮೀನು ಎಲ್ಲಿಂದ ಬರ್ತದೆ? ಇವತ್ತು ಫಲವತ್ತಾದ ಭೂಮಿ ಎಷ್ಟಿದೆ ಅಂತಲೂ ಚರ್ಚೆ ಆಗಲಿ, ಸರ್ಕಾರಿ ಭೂಮಿ ಎಷ್ಟಿದೆ ಅಂತಲೂ ಚರ್ಚೆ ಆಗಲಿ. ನೋಡಿ, ಬಡವರ ಪ್ರಶ್ನೆ ಇಲ್ಲ, ಯಾರ್ದು ಪ್ರಶ್ನೆ ಇಲ್ಲ. ಈಗ ಅಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಅಂತ ಸ್ವಲ್ಪ ಜಾಗ ಇದೆ, ಅರಣ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಕೆಲವರು ರೈತರಿಗೆ ದುರಸ್ತಿ ಆಗಿದೆ. ಆದರೆ ಅರಣ್ಯ ಇಲಾಖೆಯವರು ನಮ್ಮದು ಅಂತ ಅವರು ವಾದ ಮಾಡಿಸ್ತಾ ಇದ್ದಾರೆ. ಅದನ್ನು ಬಿಟ್ಟಿದ್ದೀವಿ. ನಾಳೆ ನಾವು ಅರಣ್ಯ ಇಲಾಖೆ ಅಂತ ಹೇಳಿದವ್ರನ್ನ ನಾವು KDB ತೊಗೊಳಕ್ಕಾಗುತ್ತಾ? ಅದು ಬಿಟ್ಟಿದ್ದಾರೆ. ಅದು ಬಿಟ್ಟು ನಡಪನಾಯಕನಹಳ್ಳಿ ಅಲ್ಲಿ ಕೆಲವು ಭಾಗದಲ್ಲಿ
ಪಾಲಿ ಹೌಸ್ ಇರುವಂಥದ್ದು ಬಿಟ್ಟಿರ್ಬೋದು. ಆಮೇಲೆ ಊರಿಗೆ ಸಮೀಪ ಇರ್ತಕ್ಕಂಥ ಫಲವತ್ತಾದ ಭೂಮಿ ಅಂತ ಹೇಳಿ ಅವತ್ತು ರೈತರು ಯಾರ್ಯಾರು ಬರ್ಕೊಟ್ಟಿದ್ದಾರೆ ಅವ್ರು ಬಿಟ್ಟಿದ್ದಾರೆ. ಅಕಸ್ಮಾತ್ ಒಂದೆರಡು ಮಧ್ಯದಲ್ಲಿ ಆಗುವ ಬಿಟ್ಟಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾರ್ದಾದ್ರೂ ಬಿಟ್ಟು ಹೋಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಮಧ್ಯದಲ್ಲಿ ಪೀಸ್ ಬಿಡೋಕ್ಕಾಗೋದಿಲ್ಲ ಅಲ್ಲ, ಅಥವಾ ಬಿಟ್ಟಂಥ ಸಂದರ್ಭದಲ್ಲಿ ಒಂದೆರಡು ಪೀಸ್ ಮಧ್ಯದಲ್ಲಿ ಬಿಡೋಂಥ ಪರಿಸ್ಥಿತಿನೂ ಬರ್ಬೋದು. ಯಾಕಂದರೆ ನಾವು ಹೆಂಗಂದ್ರೆ ಹೆಂಗಲ್ಲಿ ಬಿಡೋಕ್ಕೆ ಬರೋಲ್ಲ. ಯಾರೇ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ, ಯಾರೂ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಒಂದು ಕಡೆ ಅವ್ರು ಹೇಳ್ತಾರೆ ನಾವೇ ಹೇಳಿ ಬಿಡಿಸಿದ್ವಿ ಅಂತ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ಪರಿಹಾರ ಘೋಷಣೆ ಆಯಿತು ಅವತ್ತು, ಅಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡ್ತಾರೆ, ಇಲ್ಲಿ ಬಂದು ಹೇಳ್ತಾರೆ ಪರಿಹಾರ ಘೋಷಣೆ ಮಾಡಿದ್ದಾರೆ ಬರೀ ಅರ್ಧ ಕೊಡ್ತಾರೆ ಅಂತಾರೆ. ಯಾಕೆ ಜನರನ್ನು ತಪ್ಪುದಾರಿಗೆ ಹೇಳ್ತೀರಾ? ಇವತ್ತು ಜನ ಇವತ್ತು ಕೊಡಕ್ಕೆ ರೆಡಿ ಇರೋಂಥವ್ರಿಗೆ ನೀವು ಯಾಕೆ ಅವ್ರನ್ನ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತೀರಾ? ಇದು ಇವತ್ತು ಅವರಲ್ಲಿ ಒಂದು ಸರಿಯಾದ ರೀತಿ ಸ್ಪಷ್ಟತೆ ಇಲ್ಲ. ಈಗ ಅವರು ಇಲ್ಲ ಫಲವತ್ತಾದ ಭೂಮಿ ಇಷ್ಟಿದೆ ಇಂತಿಂಥ ಕಡೆ ಅಷ್ಟು ಬಿಡಿ ಅಂತ ಹೇಳಿದ್ರೆ ನಾವು ಅವರಿಗೆ ಆಯಿತು ಅದನ್ನು ಚರ್ಚೆ ಮಾಡಿ ನಾವು ಅದನ್ನು ಇನ್ನೇನಾದರೂ ಬಿಡೋಂತಿದ್ರೆ ಬಿಡೋಕ್ಕೆ ಅವಕಾಶ ಇತ್ತು. ಅವರು ಏಕಾಏಕಿ ನೀವು ಇಲ್ಲಿ ಮಾಡಲೇಬೇಡಿ, ಕೈಗಾರಿಕೆನೇ ಮಾಡಬೇಡಿ ಅಂತ ಅವರು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಜವಾಬ್ದಾರಿಯುತ ಸರ್ಕಾರವಾಗಿ ಇವತ್ತು ಜನರ ಸಮಸ್ಯೆಗಳು, ಜನರ ಭಾವನೆಗಳನ್ನು ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಗೆದ್ದಿರ್ತಕ್ಕಂಥವ್ರು. ನಾವೇ ಸ್ವಯಂ ಘೋಷಿತವಾಗಿ ನಾವೇ ಒಂದು ಸಂಘಟನೆಗಳನ್ನು ಮಾಡಿಕೊಂಡು ಯಾವುದೇ ಚುನಾವಣೆ ಪ್ರಕ್ರಿಯೆ ಯಾರ ಜನರ ಒಂದು ಮನ್ನಣೆ ಇಲ್ದಿರ ನಾವೇ ಸ್ವಯಂ ನಾವು ಆ ಸಂಘಟನೆ ಈ ಸಂಘಟನೆ ಅಂತ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ಎಲ್ಲರ ಬಗ್ಗೆನೇ ನೀವು ಕೇವಲವಾಗಿ ಹೀನಾಯವಾಗಿ ಮಾತಾಡಿದಾಗ ನಾವು ಇವತ್ತು ಜನರ ಮುಂದೆ ಹೋಗಿ ರೈತರ ಮುಂದೆನೂ ಹೋಗ್ತೀವಿ, ಇವತ್ತು ಅವಿದ್ಯಾವಂತ ಹುಡುಗರ ಮುಂದೆ ಹೋಗ್ತೀವಿ, ಇವತ್ತು ಬಡವ್ರ ಮುಂದೆ ಎಲ್ಲರ ಮುಂದೆ ನಾವು ಹೋಗಿ ಇವತ್ತು ಮತಯಾಚನೆ ಮಾಡಿ ನಾವು ಗೆದ್ದಿರ್ತಕ್ಕಂಥವ್ರು. ಅವರೆಲ್ಲರ ಬಗ್ಗೆ ನಮಗೆ ಭಾಳ ಕಾಳಜಿ ಇದೆ. ಅವರೆಲ್ಲರ ನಾವು ಸರ್ವಾಂಗೀಣ ಎಲ್ಲರ ಸಮಗ್ರವಾದಂಥ ಒಂದು ಅವರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಯಾರೋ ಒಬ್ಬರು ಬಂದು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಒತ್ತಡ ಮಾಡಿದಾಗ ಆಗೋದಿಲ್ಲ. ನಾವು ಎಲ್ಲರ ವಿಚಾರಗಳನ್ನು ನಾವು ಗಮನಕ್ಕೆ ತಗೊಂಡೇ ನಾವು ಮಾಡಬೇಕಾಗುತ್ತೆ. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.